ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರ ಭಟ್. ಆಶಾ ಸ್ಥಳ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಮಿಲ್ಲೆಟ್ ಆಗಿರುವಂಥ ಬರಗುವನ್ನು ಉಪಯೋಗಿಸಿಕೊಂಡು ಒಂದು ದೋಸೆಯನ್ನು ಹೇಗೆ ಮಾಡ್ಬೋದು ಅಂತ ಹೇಳೋದನ್ನು ತೋರಿಸ್ತಾ ಇದ್ದೇವೆ. ಗರಿಗರಿಯಾದ ಮಾಮೂಲು ನಮ್ಮ ಅಕ್ಕಿಯಲ್ಲಿ ಮಾಡಿದ ದೋಸೆಗಿಂತ ರುಚಿಯಾದ ದೋಸೆಯನ್ನು ನಾವು ಹೇಗೆ ಮಾಡೋದು ಅಂತ ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದೇವೆ. ಬನ್ನಿ ಸ್ನೇಹಿತರೆ, ಈಗ ಬರಗು ಮಿಲ್ಲೆಟ್ಟಿನ ದೋಸೆ ಹೇಗೆ ಮಾಡೋದು ಅಂತೇಳಿ ನೋಡುವ. ಮೊದಲಿಗೆ ನಾನಿಲ್ಲಿ 2 ಕಪ್ಪಷ್ಟು ಬರಗು ಮಿಲ್ಲೆಟ್ ತಗೊಂಡಿದ್ದೇನೆ. ಅದನ್ನು 8 ಗಂಟೆಗಳ ಕಾಲ ನೆನೆ ಹಾಕಿದ್ದೇನೆ. ಅಂದರೆ ಬೆಳಿಗ್ಗೆ ನೆನೆ ಹಾಕ್ಕೊಂಡಿದ್ದೇನೆ. ಇದರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಅರ್ಧ ಕಪ್ಪಷ್ಟು ಉದ್ದಿನ ಬೇಳೆ ತಗೊಂಡಿದ್ದೇನೆ. 1 ಟೇಬಲ್ ಸ್ಪೂನಷ್ಟು ಮೆಂತೆ ಹಾಕಿದ್ದೇನೆ ಅದರ ಜೊತೆಗೇ. ಇದನ್ನು ಕೂಡ ಹಾಗೆ ಎಲ್ಲವನ್ನು ಕೂಡ ನಾನು ಒಂದು 7 ರಿಂದ 8 ಗಂಟೆ ನೆನೆಸಿಟ್ಕೊಂಡಿದ್ದೇನೆ. 1 ಕಪ್ಪಷ್ಟು ನೀರು ತಗೊಂಡಿದ್ದೇನೆ. ಹಾಗೆಯೇ ಅರ್ಧ ಕಪ್ಪಷ್ಟು ದಪ್ಪ ಅವಲಕ್ಕಿಯನ್ನು 1/4 ಗಂಟೆ ನೆನೆ ಹಾಕಿದ್ದೇನೆ. 1/4 ಗಂಟೆ ನೆನೆ ಹಾಕಿದರೆ ಸಾಕು ಅವಲಕ್ಕಿ. ಈಗ ಮಿಕ್ಸರ್ ಜಾರಿಗೆ ಬರಗು ಫಸ್ಟಿಗೆ ಹಾಕಿಕೊಳ್ತಾ ಇದ್ದೇನೆ. ಅದರ ಜೊತೆಗೇ ಎಲ್ಲವನ್ನು ಕೂಡ ಹಾಕಿಕೊಳ್ಬೋದು. ಆದರೆ ಉದ್ದಿನ ಜೊತೆಗೆ ನಿಮಗೆ ಬೇರೆ ಏನೇ ಹಾಕಿದರೂ ಅದು ಪಕ್ಕ ಸೊಟ್ಟಿಗೆ ಸಣ್ಣ ಆಗೋದಿಲ್ಲ. ಹಾಗಾಗಿ ನಾನು ಸಪ್ರೇಟಾಗಿ ಅದನ್ನು ಕಡಿದುಕೊಳ್ತಾ ಇದ್ದೇನೆ. ಬರಗು ಹಾಗೂ ಅದಕ್ಕೆ ಸಣ್ಣ ಆಗಲಿಕ್ಕೆ ಅಂತೇಳಿ ಒಂದು ಅರ್ಧ ಕಪ್ಪಷ್ಟು ನೀರು ಸೇರಿಸ್ಕೊಳ್ತಾ ಇದ್ದೇನೆ. ಅದರ ಜೊತೆಗೆ ನೆನೆಸಿಟ್ಟಂಥ ಅವಲಕ್ಕಿಯನ್ನು ತೊಳೆದು ನೆನೆಸಿಟ್ಕೊಂಡಿದ್ದೇನೆ ನಾನು. ಹಾಗೆ ಅದನ್ನು ಹಾಗೆ ಹಾಕಿಕೊಳ್ತಾ ಇದ್ದೇನೆ. ನೆನೆದ ನೀರು ಸಹಿತವೇ ಅದನ್ನು ಹಾಕಿಕೊಳ್ತಾ ಇದ್ದೇನೆ. ನೆನೆಯಲಿಕ್ಕೆ ಎಷ್ಟು ನೀರು ಬೇಕು ಅಷ್ಟೇ ನೀರು ಹಾಕಿದ್ದು ನಾನು. ಅದಕ್ಕೆ ಮ್ಯಾಕ್ಸಿಮಮ್ 1/4 ಗಂಟೆ ನೆನೆಸಿದರೆ ಸಾಕು. ಇದನ್ನು ಈಗ 2 ಜೊತೆಯಲ್ಲೇ ರುಬ್ಬಿಕೊಳ್ತಾ ಇದ್ದೇನೆ. ನುಣ್ಣಗೆ ಇದನ್ನು ಪೇಸ್ಟ್ ಮಾಡಿಕೊಳ್ಳುವ. ನೋಡಿ, ಇದೀಗ ನುಣ್ಣಗೆ ಪೇಸ್ಟ್ ಆಯಿತು. ಈಗ ಇದಕ್ಕೆ ಉದ್ದಿನ ಬೇಳೆಯನ್ನು ಹಾಕ್ಕೊಂಡು, ಉದ್ದಿನ ಬೇಳೆ ಹಾಗೂ ನಾವು ಮೆಂತೆಯನ್ನು ಸಪ್ರೇಟಾಗಿ ನೆನೆ ಹಾಕ್ಕೊಂಡಿದ್ದೇವೆ ಅದನ್ನು, ಹಾಗೂ ರುಚಿಗೆ ಬೇಕಾದಷ್ಟು ಉಪ್ಪು ಅದನ್ನು ಕೂಡ ಹಾಕಿಕೊಂಡು ಒಟ್ಟಿಗೆ 1 ಕಪ್ ನೀರಿಟ್ಟದನ್ನು ಕೂಡ ಹಾಕಿಕೊಂಡಿದ್ದೇನೆ. ಇದು 2 ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೆಶ್ ಆಗಿ ಕೂಡ ನೀವು ದೋಸೆ ಎರೆದುಕೊಳ್ಬೋದು. ಹಾಗೆಯೇ ಹುಳಿ ಬರಲಿಕ್ಕಿಟ್ಟು ಮಾರನೇ ದಿನ ನಾವು ಉದ್ದಿನ ದೋಸೆ ಎಲ್ಲ ಹೇಗೆ ಮಾಡ್ತೇವೆ ಅದೇ ಥರ ಕೂಡ ಮಾಡಿಕೊಳ್ಬೋದು. ನಾನು 2 ಕೂಡ ಮಾಡಿದೆ. ಇದರಲ್ಲಿ 2 ಕೂಡ ಚೆನ್ನಾಗಿ ಬಂತು. ಇದನ್ನು ಫ್ರೆಶ್ ಆಗಿ ಮಾಡೋದಾದರೆ ಒಂದು 5 ರಿಂದ 7 ನಿಮಿಷವರೆಗೆ ನೀವು ಹೀಗೆ ಒಂದೇ ಆ್ಯಂಗಲಲ್ಲಿ ಅದನ್ನು ಬೀಟ್ ಮಾಡಬೇಕು. ಅಂದರೆ ನಾವು ಕೇಕೆಲ್ಲ ಮಾಡಲಿಕ್ಕೆ ಹೇಗೆ ಅದನ್ನು ಬೀಟ್ ಮಾಡ್ತೇವೆ ಅದೇ ಥರ ಅದನ್ನು 5 ರಿಂದ 5 ನಿಮಿಷದವರೆಗೆ ಅದನ್ನು ಹಾಗೆ ಬೀಟ್ ಮಾಡಿ. ಆವಾಗ ಅದೊಂಥರ ನೊರೆ ತೊರೆಯಾಗಿ ಚೆನ್ನಾಗಿ ಬರ್ತದೆ. ಈಗ ಇದನ್ನು ದೋಸೆ ಮಾಡ್ಬೋದು. ಒಂದು 5 ನಿಮಿಷ ಇಟ್ಟರೆ ಸಾಕಾಗ್ತದೆ. ಈಗ ಫ್ರೆಶ್ ಆಗಿ ನಾನು ಇದನ್ನು ದೋಸೆ ಮಾಡಿಕೊಳ್ತಾ ಇದ್ದೇನೆ. ಫ್ರೆಶ್ ಆಗಿ ಕೂಡ ನಿಮಗೆ ದೊಡ್ಡ ಡಿಫರೆನ್ಸ್ ಏನು ಬರೋದಿಲ್ಲ. ಮಾರನೇ ದಿನ ಆದರೆ ಒಂದು ಸ್ವಲ್ಪ ಹುಳಿಯಾಗಿರ್ತದೆ. ಅದು ಫ್ರೆಶ್ ಆದರೂ ಚೆನ್ನಾಗಿರ್ತದೆ. ನೋಡಿ ಎಷ್ಟು ಚೆನ್ನಾಗಿ ದೋಸೆ ಬರ್ತದೆ ಅಂತೇಳಿ. ಮಸಾಲೆ ದೋಸೆ ಕೂಡ ಮಾಡಲಿಕ್ಕೆ ಆಗ್ತದೆ. ಇದು ನಾನು ಮಾಡಿದ್ದೇನೆ ಬಹಳಷ್ಟು ಸರ್ತಿ, ವಿಡಿಯೋ ಮಾಡಿರಲಿಲ್ಲ. ಹಾಗೆ ಈ ಸತಿ ನಾನು ಇದನ್ನು ವಿಡಿಯೋ ಮಾಡಿ ಹಾಕ್ತಾ ಇದ್ದೇನೆ. ಮೇಲಿಂದ ತುಪ್ಪ ಅಥವಾ ಬೆಣ್ಣೆ ಇದೆರಡು ನಿಮಗೆ ಒಲೆಯಲ್ಲಿ ಇರುವಾಗಲೇ ಹಾಕಲಿಕ್ಕೆ ಇಷ್ಟ ಇಲ್ಲ ಅಂತಾದರೆ ತೆಗೆದ ನಂತರ ಪ್ಲೇಟ್ಗೆ ಕೂಡ ಹಾಕಿಕೊಳ್ಬೋದು. ಮುಚ್ಚಳ ಮುಚ್ಚಿ 2 ರಿಂದ 3 ನಿಮಿಷ, 2 ನಿಮಿಷ ಸಾಕಾಗ್ತದೆ. ರೋಸ್ಟ್ ಆಗಬೇಕು ಅಂತಾದರೆ 3 ನಿಮಿಷ ಬಿಡಿ. ನಾನು ನಮ್ಮಲ್ಲಿ ಒಂದು ಸ್ವಲ್ಪ ರೋಸ್ಟ್ ಆಗಬೇಕು, ಹಾಗಾಗಿ ನಾನು 2-2.5-3 ನಿಮಿಷದವರೆಗೆ ಅದನ್ನು ಬೇಯಿಸಿದೆ. ದೊಡ್ಡ ಉರಿಯಲ್ಲಿ ಬೇಯಿಸೋದಕ್ಕಿಂತ ಒಂದು ಮೀಡಿಯಮ್ ಉರಿಯಲ್ಲಿ ಬೇಯಿಸಿದರೆ ಹೆಚ್ಚು ರುಚಿಯಾಗಿರ್ತದೆ. ಅದು 2 ಸೈಡನ್ನು ಕೂಡ ಬೇಯಿಸಿಕೊಂಡು ನಾನು ಹಲಸಿನಕಾಯಿ ಸಾಂಬಾರಿನ ಜೊತೆ ಅದನ್ನು ಸರ್ವ್ ಮಾಡಿದೆ. ನೀವು ಚಟ್ನಿ ಅಥವಾ ಸಾಂಬಾರಿನ ಜೊತೆ ಯಾವುದ್ರ ಜೊತೆ ಬೇಕೋ ಅದರ ಜೊತೆಗೆ ಸರ್ವ್ ಮಾಡಿಕೊಳ್ಬೋದು. ನೀವು ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ. ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ, ಇನ್ನೊಂದು ಹೆಲ್ದಿ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿ ಆಗ್ತೇನೆ. ಹಾಗೆಯೇ ನಮ್ಮ ಇನ್ಸ್ಟಾ ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ತಿಲ್ಲ ಅಂದರೆ ಅದನ್ನು ಕೂಡ ಫಾಲೋ ಮಾಡಿ. ಧನ್ಯವಾದಗಳು.